ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಕುಚ್ ಡಿಸೈನು ಕ್ರೋಶಾ ಕುಚ್ ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಕುಚ್ಚು ಬರಲ್ಲ ಇದಕ್ಕೆ. ಒಂದು 10 ಕಲರು ಲೈಟು ಡಾರ್ಕ್ ಏನಾದರೂ ಇತ್ತು ಅಂದರೆ ಕಾಂಬಿನೇಷನ್ ನಿಮ್ಮ ಸ್ಯಾರಿಯಲ್ಲಿ ಈ ರೀತಿ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು 6 ಎಳೆ ದಾರ, ಸ್ಯಾರಿ ಕಲರು ಮತ್ತು ಸೆರಗ್ ಕಲರ್ ಎರಡೂ ಸುತ್ತಿ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ಯಾರಿ ಕಲರ್ ಮಾತ್ರ 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎರಡೂ ತೊಗೊಳ್ಬೇಕಾಗತ್ತೆ. ನಾನು ಇದು ಎರಡರಲ್ಲೂ ಯೂಸ್ ಮಾಡ್ತಾ ಇರೋದ್ರಿಂದ ಅದತ್ತು ಇದೆ 10 ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಸ್ ಯೂಶ್ವಲ್ ಕತ್ರಿ ಬೇಕಾಗುತ್ತೆ. ನಾನು 0.75 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಸಾರಿ, ಇದರಲ್ಲಿ ಬ್ಲರ್ ಆಗಿದೆ ಸ್ವಲ್ಪ. 0.75 mm ನೀಡಲ್ ಫ್ರೆಂಡ್ಸ್ ಅದು. ಈಗ ನೋಡಿ, ನಾನು ಸ್ಯಾರಿ ಸ್ಟಾರ್ಟಿಂಗಿಂದ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಕರೆಕ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀಡಲ್ಲು ಸ್ಟಾರ್ಟಿಂಗಲ್ಲೇ ನೋಡಿ, ನಿಮಗೆ ಈಸಿಯಾಗಿ ಗೊತ್ತಾಗ್ತಿದೆ. ನಿಧಾನಕ್ಕೆ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್, ಆರಾಮಾಗಿ ಕಲಿಬೋದು ಬಿಗಿನರ್ಸು ಅಂತೂ. ಈಗ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ನೋಡಿ, ನಿಧಾನಕ್ಕೆ ತೋರಿಸಿದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ನಿಧಾನಕ್ಕೆ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಎಷ್ಟು ಥರ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 2 ಸಲ ಲಾಕ್ ಆಯಿತು. ನಿಧಾನಕ್ಕೆ ಹೇಳ್ಕೊಂಡು ಕೊಟ್ಟಿದ್ದೀನಿ. ಸ್ಕಿಪ್ ಮಾಡ್ದಿರಾ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ಚಿಕ್ಕದಾಗೆ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಬೀಡ್ ಬರಲ್ಲ ಫ್ರೆಂಡ್ಸ್, ಯಾಕೆ ಅಂತ ಹೇಳ್ತೀನಿ. ಈಗ ನೋಡಿ, ನಾನು 5 ಚೈನ್ಸ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಲ್ಲಿಂದ 1 2 3 4 5 ಚೈನ್ಸ್ ಹಾಕ್ಬಿಟ್ಟು ಸ್ಯಾರಿ ರಿವರ್ಸ್ ಮಾಡಬೇಕು. ಅಂದರೆ ಈ ಕಡೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ತೊಗೊಂಡು ಬಂದು ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ 5 ಚೈನ್ನ. ನಾವು ಆರ್ಚು ಹಿಂಗೆ ಸ್ಟಾರ್ಟ್ ಮಾಡೋದ್ರಿಂದ, ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಹಿಂಗೆ ಸ್ಟಾರ್ಟ್ ಮಾಡೋದ್ರಿಂದ 5 ಚೈನ್ನ 2 ಸಲ ಹಾಕ್ಕೊಂಡು ಹಿಂದಕ್ಕೆ ತೊಗೊಂಡು ಬರಬೇಕಾಗತ್ತೆ. ಈಗ ಅಲ್ಲಿಂದ ನೋಡಿ 5 ಚೈನ್ ಲಾಕ್ ಆಯಿತು. ಅಲ್ಲಿಂದ 1 ಚೈನ್, 2 ಚೈನ್ ಹಾಕ್ಬಿಟ್ಟು ಸ್ಯಾರಿನ ಕರೆಕ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕಾಗುತ್ತೆ. ಮತ್ತು ಈಗ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು, ನಿಮಗೆ ಈಸಿಯಾಗಿ ಗ್ಯಾಪ್ ಸಿಗುತ್ತೆ. ಈಸಿಯಾಗಿ ದಾರಾನ ತೊಗೊಂಡು ಬಂದು ಸೂಜಿ ಮೇಲೆ 3 ಎಳೆ ಇರುತ್ತೆ, 2ಕ್ಕೂ ಸೇರಿ 1 ತೊಗೋಬೇಕಾಗತ್ತೆ. ಮತ್ತು 2 ದಾರ ಇರುತ್ತೆ, 2ಕ್ಕೆ ಸೇರಿ 1 ತೊಗೊಳ್ಬೇಕಾಗತ್ತೆ. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 1 ಸಲ ನೀಡಲ್ ಮೇಲೆ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು 2ಕ್ಕೆ 1 ಸಲ ಎಳ್ಕೊಳ್ಬೇಕು. ಮತ್ತು 2ಕ್ಕೆ 1 ಸಲ ಎಳ್ಕೊಂಡ್ರೆ 1 ಲೂಪ್ ಆಗುತ್ತೆ ನಮಗಲ್ಲಿ. ಅದೇ ರೀತಿ 1 ಸಲ ದಾರ ಸುತ್ಕೊಬೇಕು. 5 ಚೈನ್ ಒಳಗೆ ಹೋಗಿ ದಾರಾನ ತೊಗೊಂಡು ಬಂದು 2ಕ್ಕೆ 1, 2ಕ್ಕೆ 1, 3 4 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀವು ತ್ರಿಬಲ್ ಕ್ರೋಶಾ ಬೇಕಾದ್ರೆ ಮಾಡ್ಕೊಳ್ಬೋದು, ಅದು ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ. ಡಬಲ್ ಕ್ರೋಶಾ ಅಲ್ಲಿ ಮುದ್ದಾಗಿ ಕಾಣುತ್ತೆ. ಇದೇ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಡಿಸೈನು. ಒಟ್ಟು ಇಲ್ಲಿ 10 ಡಬಲ್ ಕ್ರೋಶಾ ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಸೂಜಿ ಮೇಲೆ 1 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು 2ಕ್ಕೆ 1, 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. 2ಕ್ಕೆ 1, ಸೂಜಿ ಮೇಲೆ 3 ಇರುತ್ತಲ್ವ, ಫಸ್ಟು 2ಕ್ಕೆ 1 ಸತಿ ತೊಗೊಬೇಕು. ಆಮೇಲೆ ಮತ್ತೆ 2 ಆಗಿರುತ್ತಲ್ವ, ಅದನ್ನು 2 ಸಲ 1 ಸಲಕ್ಕೆ ತೊಗೋಬೇಕು. ಅದನ್ನು ಡಬಲ್ ಕ್ರೋಶಾ ಅಂತ ಕರಿತೀವಿ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಕೊಳ್ಬೋದು, ಏನೂ ಕಷ್ಟ ಇಲ್ಲ. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ ಅಂತಲೇ ಹೇಳ್ಬೋದು. ನಿಧಾನಕ್ಕೆ ಹೇಳ್ಕೊಂಡು ಕೊಟ್ಟಿದ್ದೀನಿ ಪೇಷನ್ಸಿಂದ. ಅದನ್ನು ನೀವು ನೋಡಿ ಕಲಿತ್ರೆ ಅದು ನಮ್ಗೆ ಖುಷಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಒಟ್ಟು ಡಬಲ್ ಕ್ರೋಶಾ 10 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗಲ್ಲಿ 5 ಚೈನ್ನ ಚಿಕ್ಕದಾಗಿ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಲ್ಲಿ 10 ಡಬಲ್ ಕ್ರೋಶಾ ಸಾಕು ನಮಗೆ. ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಹಾಕ್ಕೊಂಬಿಟ್ರೆ ಜಾಸ್ತಿ ಬರುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ, ಫಿನಿಶಿಂಗ್ ಅನ್ನೋದು ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಈಗ ನೋಡಿ, ನಾನು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟು 10 ಡಬಲ್ ಕ್ರೋಶಾ ಮಾಡಿ ಆದಮೇಲೆ ಅದನ್ನು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಲೂಸು ಮಾಡಬೇಡಿ, ಜಾಸ್ತಿ ಟೈಟು ಮಾಡಬೇಡಿ, ಡಿಸೈನ್ ಚೆನ್ನಾಗಿ ಬರಲ್ಲ, ಎಳ್ಕೊಂಡಂಗಾಗುತ್ತೆ. ಈಗ ನೋಡಿ, ನಾನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲೋಗಿ ದಾರಾನ ತೊಗೊಂಡು ಬಂದು ಸ್ಯಾರಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗ ದಾರ ಮೇಲ್ ಮಾಡಬೇಕಾಗತ್ತೆ 6 ಎಳೆ ದಾರನ. ಈಗ
ನಾನು ಹೇಳಿದ್ನಲ್ವಾ 4mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ತೋರ್ಸೋದು ಮರ್ತೋದೆ ನಾನು. ಈ ರೀತಿ 4mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಯಾರಿ ಜರಿ ಕಲರು ಕಾಪರ್ ಆಗಿರೋದ್ರಿಂದ ಕಾಪರ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸಿಲ್ವರ್ ಇದ್ದರೆ ಸಿಲ್ವರ್ ಯೂಸ್ ಮಾಡಬೇಕಾಗುತ್ತೆ, ಗೋಲ್ಡ್ ಇದ್ದರೆ ಗೋಲ್ಡ್ ಯೂಸ್ ಮಾಡಬೇಕಾಗುತ್ತೆ. ನಾನು ಕಾಪರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು 6 ದಾರಕ್ಕೆ ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತೆ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಸೇರಿ 5 ಚೈನ್ಸ್ ಲೆಕ್ಕ ತೊಗೊಳ್ಬೇಕಾಗತ್ತೆ ನೀವು. ಈಗ ಸ್ಯಾರಿ ರಿವರ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಂದಗಡೆ ನಿಮಗೆ ಕಾಣಿಸ್ತಿದೆ ಅಲ್ವಾ, ನಾವು ಆರ್ಚ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ 1 2 3 4 5 6 7 8 ನಿಮಗೆ ಈಸಿಯಾಗಿ ಹಿಂದೆಗಡೆ ಗ್ಯಾಪ್ ಕಾಣುತ್ತೆ. ಅದ್ರ ಮೇಲೆಗಡೆ ಓಲ್ ಥರ ಕಾಣಿಸ್ತಿದೆ ನೋಡಿ, ಅಲ್ಲಿ 8 ಚೈನ್ ಮೇಲೆಗಡೆ ದಾರನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗೇ ಆಗಲಿ ಈ ರೀತಿ ಲೆಕ್ಕ ಇಟ್ಕೊಂಡು ನೀವು ಈ ಡಿಸೈನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ನೋಡಿ ನಾನು ಅಲ್ಲಿಂದ 2 ಚೈನ್ಸ್ ಹಾಕ್ಕೊಂಡೆ, ಮತ್ತೆ 5 ಚೈನ್ ಇವಾಗ ಏನು ಹಾಕ್ಕೊಂಡಿದ್ದೆ ನಾನು ಅಲ್ಲೋಗಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕಾಗತ್ತೆ. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1 2 3 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಮ ಬರಬೇಕಾಗತ್ತೆ. ಒಂದೊಂದು ಚಿಕ್ಕದು ಒಂದೊಂದು ದೊಡ್ಡದು ಮಾಡಬೇಡಿ, ಒಂದು ಚಿಕ್ಕದಿಂದ ದೊಡ್ಡದು ಮಾಡ್ಕೊಳ್ತಾ ಹೋಗಿ ಇದರಲ್ಲಿ ಈ ಡಿಸೈನಲ್ಲಿ. 4 5 6 ಒಂದ್ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಬಂದು 2ಕ್ಕೆ 1 7 8 9 10 ಅಥವಾ 11 ಸಾಕು ಫ್ರೆಂಡ್ಸ್. ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನಾನು 10 ಹಾಕಿ ತೋರಿಸ್ತಾ ಇದ್ದೀನಿ, ನೀವು 11 ಬೇಕಾದ್ರೂ ಹಾಕ್ಕೊಳ್ಬೋದಾಗತ್ತೆ. ನೋಡಿ ನಾನಿಲ್ಲಿ ಲೆಕ್ಕ ಹಾಕ್ಬಿಟ್ಟು ಒಟ್ಟು 10 ಡಬಲ್ ಕ್ರೋಶಾ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಥರ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ, ಆ ರೀತಿ ಬರುತ್ತೆ. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಬೀಡ್ ಹಾಕ್ಕೊಳ್ಬಾರ್ದು. ಬೀಡ್ ಹಾಕಿದ್ರೆ ಈ ಥರ ಡಿಸೈನ್ ಬರಲ್ಲ. 5 ಚೈನ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಅನ್ನೋದು ಸಿಗುತ್ತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬೀಡ್ ಹಾಕ್ಕೊಳ್ತಾ ಎಕ್ಸ್ಟ್ರಾ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಈಗ ಮತ್ತೆ ದಾರ ಮೇಲ್ ಮಾಡಬೇಕು. 4mm ಏನು ಬೀಡ್ಸ್ ತೋರಿಸ್ದೆ ನಾನು, ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡೆ. ಮತ್ತೆ ಅಲ್ಲಿಂದ 4 ಚೈನ್ಸ್ ಹಾಕ್ಕೊಳ್ಬೇಕು. 1 2 3 4 ಆಯಿತು. ಮತ್ತು ಬೀಡ್ ಲಾಕು ಸೇರಿ 5 ಚೈನ್ ಲೆಕ್ಕ ಇಟ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಇದಾಗುತ್ತೆ. ಈಗ ನೋಡಿ ನಾನು ಸ್ಯಾರಿ ರಿವರ್ಸ್ ಮಾಡಿಕೊಂಡೆ. ಅಲ್ಲಿ ಓಲ್ ಕಾಣಿಸ್ತಿದೆಯಲ್ಲ, 1 2 3 4 5 6 7 8 ಓಲ್ ಮೇಲೆಗಡೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಆರ್ಚ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ 5 ಚೈನ್ ಮಾಡ್ಕೊಂಡಿದ್ದಾದಮೇಲೆ ಅದೇ ರೀತಿ 8 ಚೈನ್ ಮೇಲೆಗಡೆನೇ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗೆ ಫಿನಿಶಿಂಗ್ ಅನ್ನೋದು ನಿಮ್ಗೆ ಬರೋದು. ಮತ್ತು ನೋಡಿ 2 ಚೈನ್ಸ್ ಹಾಕಿ ಮತ್ತೆ ಸ್ಯಾರಿ ರಿವರ್ಸ್ ಮಾಡಿಕೊಂಡು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕದ್ರಿಂದ ದೊಡ್ಡದು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ದೊಡ್ಡದು ಮಾಡಿಬಿಟ್ಟು ಮಧ್ಯ ಎಲ್ಲ ಚಿಕ್ಕದಾಕಿ ಆಮೇಲೆ ದೊಡ್ಡದು ಮಾಡಿದ್ರೆ ಅದು ಫಿನಿಶಿಂಗ್ ಅನ್ನೋದು ಬರಲ್ಲ. ಸ್ಟಾರ್ಟಿಂಗಲ್ಲಿ ಚಿಕ್ಕದಾಕಿ ಬರ್ತಾ ಸ್ವಲ್ಪ ದೊಡ್ಡದಾಕೊಳ್ತಾ ಬಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ನಾನು ಸ್ಟಾರ್ಟಿಂಗಲ್ಲಿ 10 ಡಬಲ್ ಕ್ರೋಶಾ ಏನು ಮಾಡ್ಕೊಂಡಿದ್ದೆ ಅದೇ ರೀತಿ ಇದರಲ್ಲೂ ಥರ್ಡ್ ಆರ್ಚಲ್ಲೂ 10 ಡಬಲ್ ಕ್ರೋಶಾನೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಆಗ್ತಾ ಅದು ಈಸಿಯಾಗಿ ಆಗುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೊಂಬೇಡಿ, ಫಿನಿಶಿಂಗ್ ಬರಲ್ಲ, ನಿಜವಾಗೂ ಕೆಟ್ಟೋಗುತ್ತೆ. ಈಗ ನೋಡಿ ನಾನು ಒಟ್ಟು 10 ಡಬಲ್ ಕ್ರೋಶಾ ಮಾಡಿ ಆಯಿತು. ಲೆಕ್ಕ ಮಾಡಿಕೊಂಡು ಅದನ್ನು ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಎಳೆದುಬಿಟ್ಟು ಲಾಕ್ ಮಾಡ್ಕೊಳ್ಬೇಡಿ, ಅದು ಸುಕ್ ಆಗಿಬಿಡುತ್ತೆ, ಮಡ್ಸ್ಕೊಳ್ಳುತ್ತೆ ಡಿಸೈನು. ಆ ರೀತಿ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಬೇಕಾದ್ರೆ ಎಳೆದುಬಿಟ್ಟು ಲಾಕ್ ಮಾಡ್ಕೊಳ್ಬೇಡಿ. ಎಳೆದುಬಿಟ್ಟು ಲಾಕ್ ಮಾಡಿಕೊಂಡ್ರೆ ಸುಕ್ ಬಂದು ಮಡ್ಸ್ಕೊಳ್ಳುತ್ತೆ, ಹಿಂಗೆ ಫೋಲ್ಡ್ ಆಗುತ್ತೆ ಅದು. ಈಗ ಅದು ಲಾಕ್ ಮಾಡಿ ಆದಮೇಲೆ ದಾರ ಮೇಲ್ ಮಾಡಿದೆ 4mm ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ 1 2 3 ಚೈನ್ 4 ಚೈನ್
5 ಚೈನ್ಸ್ ಹಾಕ್ತೆ ಮತ್ತೆ ಸ್ಯಾರಿ ರಿವರ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿಂದ ಲೆಕ್ಕ ಮಾಡ್ಕೊಳ್ಬೇಕು. 1 2 3 4 5 6 7 8 8ದಕ್ಕೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಲಾಕ್ ಮಾಡಿ ಆದಮೇಲೆ ಅಲ್ಲಿಂದ 2 ಚೈನ್ಸ್ ಹಾಕಿ ಮತ್ತೆ ಸ್ಯಾರಿ ರೈಟ್ ಸೈಡಿಗೆ ರಿವರ್ಸ್ ಮಾಡಿಕೊಂಡು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. 1 ಡಬಲ್ ಕ್ರೋಶಾ, ಸೆಕೆಂಡ್ ಡಬಲ್ ಕ್ರೋಶಾ, ಥರ್ಡ್ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ, ಫೋರ್ತ್ ಡಬಲ್ ಕ್ರೋಶಾ, ಫಿಫ್ತ್ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ, ಸಿಕ್ಸ್ತ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲ ದಾರ ತಗೋಬೇಕು, ನೀರಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಎರಡಕ್ಕೆ ಒಂದು. ಸೆವೆಂತ್ ಡಬಲ್ ಕ್ರೋಶಾ, ಏಯ್ತ್ ಡಬಲ್ ಕ್ರೋಶಾ, ನೈನ್ತ್ ಡಬಲ್ ಕ್ರೋಶಾ, 10th ಡಬಲ್ ಕ್ರೋಶಾ. ಒಟ್ಟು 10 ಡಬಲ್ ಕ್ರೋಶಾ ಮಾಡಿ ಆದಮೇಲೆ ಎಳ್ದುಬಿಟ್ಟು ಮಾಡಬೇಡಿ, ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದೇ ಸಮ ಬರುತ್ತೆ. ಈ ರೀತಿ ಲೆಕ್ಕ ಮಾಡ್ಕೊಂಡು ನೀವು ಮಾಡಿದ್ರೆ ಆರ್ಚ್ ಅನ್ನೋದು ಒಂದೇ ಸಮ ಬರುತ್ತೆ. ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಇದು 3D ಕ್ರೇಪ್ ಸ್ಯಾರಿಗಂತೂ ಹೇಳಿ ಮಾಡಿಸಿದ ಡಿಸೈನ್ ಅಂತಲೇ ಹೇಳ್ಬೋದು. ಒಂದೊಂದು 10 ಕರೆಕ್ಟಾಗಿ ಒಂದು ಕಲರು, ಇನ್ನೊಂದು 10 ಒಂದು ಕಲರ್ ಮಾಡ್ಕೊಳ್ಬೋದು. ಆವಾಗ ಚೆನ್ನಾಗಿ ಬರುತ್ತೆ. 3 ಕಲರ್ ಇರುತ್ತಲ್ವ, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ನಾನು 5 ಚೈನ್ಸ್ ಹಾಕಿ ಲೆಕ್ಕ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ 5 ಚೈನ್ಸ್ ಹಾಕ್ಬಿಟ್ಟು ಸ್ಯಾರಿ ರಿವರ್ಸ್ ಮಾಡಿ 8th ಚೈನ್ ಮೇಲೆಗಡೆ 8 ಡಬಲ್ ಕ್ರೋಶಾ ಮೇಲೆಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಚೈನ್ಸ್ ಹಾಕ್ಕೊಳ್ಬೇಕು, ಸ್ಯಾರಿ ರಿವರ್ಸ್ ಮಾಡ್ಕೊಳ್ಬೇಕು, ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಒಟ್ಟು 10 ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. 1 2 3 ಬಿಗಿನರ್ಸ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಫುಲ್ ಇನ್ ಡೀಟೈಲಾಗಿ ತೋರಿಸ್ತಾ ಇದ್ದೀನಿ. ಒಂದು 5-6 ಹಾಕಿ ತೋರಿಸ್ತೀನಿ, ಬ್ಯಾಲೆನ್ಸಿಂಗ್ ಬರಬೇಕು ಅನ್ನೋ ಕಾರಣಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ ಡೀಟೈಲಾಗೆ. ಬೇಜಾರು ಮಾಡ್ಕೊಂಡಿರ ಸ್ಕಿಪ್ ಮಾಡಿರ ನೋಡಿ ಫ್ರೆಂಡ್ಸ್. ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು 10 ಡಬಲ್ ಕ್ರೋಶಾ ಹಾಕಿದ್ದೆ ಅದೇ ರೀತಿ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶಾ 10 ಡಬಲ್ ಕ್ರೋಶಾನೇ ಮಾಡ್ಕೊಳ್ಬೇಕು. ಹಿಂದೆಗಡೆ 8th ಡಬಲ್ ಕ್ರೋಶಾ ಮೇಲೆಗಡೆ ಲಾಕ್ ಮಾಡ್ಕೊಳ್ಬೇಕು. ಇನ್ನೇನು ಕಷ್ಟ ಇಲ್ಲ, ಡಿಸೈನು ತುಂಬಾ ಚೆನ್ನಾಗಿದೆ. ಇನ್ನೊಂದು ಕಲರಿಗೆ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡ್ದಿರ ನೋಡಿ. ಈಗ ನೋಡಿ ನಾನು ಡಬಲ್ ಕ್ರೋಶಾ 10 ಡಬಲ್ ಕ್ರೋಶಾ ಮಾಡಿ ಆಯಿತು. ಕರೆಕ್ಟಾಗಿ ನೋಡಿ ಅಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಟೈಟಾಗೂ ಮಾಡ್ಕೊಳ್ಬೇಡಿ, ಲೂಸಾಗೂ ಮಾಡ್ಕೊಬೇಡಿ, ಎಳ್ದುಬಿಟ್ಟಂತೂ ಲಾಕ್ ಮಾಡ್ಕೊಬೇಡಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿ ಡಿಸೈನು ಚೆನ್ನಾಗಿ ಬರುತ್ತೆ. ಇಲ್ಲ ಎಳ್ಕೊಳಂಗಾಗತ್ತೆ, ಮಡಿಸ್ಕೊಳಂಗಾಗತ್ತೆ, ಅದಕ್ಕೋಸ್ಕರ. ಈಗ ನೋಡಿ ನಾನು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಕಂಟಿನ್ಯೂ ಮಾಡಿಕೊಂಡು ಎಂಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. 1 2 3 4 5 6 7 8 9 10 ನಾನು ಒಟ್ಟು 10 ಆರ್ಚಸ್ ಮಾಡಿಕೊಂಡು ಲಾಕ್ ಮಾಡಿ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ನೀಡಲ್ ಅಲ್ಲೇ ಇಟ್ಬಿಟ್ಟು ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀಡಲಿಂದ ದಾರ ಮೇಲ್ ಮಾಡಿಬಿಟ್ಟು ದಾರನ ಟೈಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ನಾನು ಸೆಕೆಂಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಸೆರಗ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಆ ಲಾಕ್ ಏನು ಮಾಡ್ಕೊಂಡಿದ್ದೆ ನಾನು ಲಾಸ್ಟ್ ಡಬಲ್ ಕ್ರೋಶಾ 10th ಡಬಲ್ ಕ್ರೋಶಾ ಲಾಕ್ ಏನು ಮಾಡ್ಕೊಂಡಿದ್ದೆ ಪಕ್ಕದಲ್ಲೇ ಹೋಗಿ ಒಂದು ಲಾಕ್ ಅಷ್ಟೇ ಮಾಡ್ತಾ ಇರೋದು. ನಾನು ಯಾವಾಗೂ ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಡಿಸೈನಿಗೆ ಮಾತ್ರ ಒಂದೇ ಒಂದು ಲಾಕ್ ಸಾಕು. ಈಗ ಮತ್ತೆ ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಂಡೆ, ಬೀಡ್ ಹಾಕಿಬಿಟ್ಟು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ 5 ಚೈನ್ಸ್ ಹಾಕೊಂಡು ಬೀಡ್ ಲಾಕು ಸೇರಿ 5 ಚೈನು ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ನೋಡಿ ಬೀಡ್ ಹಿಂದೆಗಡೆ ಸ್ಯಾರಿ ರಿವರ್ಸ್ ಮಾಡಿಕೊಂಡು ಅಲ್ಲೇ ಇನ್ನೊಂದು ಕಲರ್ ಇದೆಯಲ್ಲ ಅದ್ರ ಮೇಲೇ ಲೆಕ್ಕ ಹಾಕ್ಕೊಳ್ಬೇಕಾಗುತ್ತೆ. 8th ಡಬಲ್ ಕ್ರೋಶಾ ಮೇಲೆಗಡೆ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೇಮ್ ನಾವು ಸ್ಟಾರ್ಟಿಂಗಲ್ಲಿ ಮಾತ್ರ ಬೀಡ್ ಹಾಕಲ್ಲ, ಇನ್ನೆಲ್ಲ ಕಲರ್ ಮೇಲೂ ಬೀಡ್ ಹಾಕ್ಕೊಂಡು ಪಕ್ಕದಲ್ಲಿ ಏನು ಆರ್ಚ್ ಇದೆ ಅದ್ರ ಮೇಲೆಗಡೆ 8th ಡಬಲ್ ಕ್ರೋಶಾ ಮೇಲೆಗಡೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಯಾರಿ ರಿವರ್ಸ್ ಮಾಡಿಕೊಂಡು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟು ಸ್ಯಾರಿ ಎಲ್ಲ ಸೇರಿನೂ 10 ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದು ಆರ್ಚಲ್ಲಿ ಒಟ್ಟು 10 ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 1 10 1 9 1 8 1 11 ಆ ರೀತಿ ಮಾಡ್ಕೊಬೇಡಿ.
ಸ್ಯಾರಿ ಫಿನಿಶಿಂಗ್ ಅನ್ನೋದೇ ಹೋಗ್ಬಿಡುತ್ತೆ ಕುಚ್ಚದು. ನೋಡಿ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಒಂದು ಸ್ವಲ್ಪ ಗ್ಯಾಪ್ ಅನಿಸ್ಬೋದು ನಿಮಗೆ. ಫುಲ್ ಕಂಪ್ಲೀಟ್ ಆದಮೇಲೆ ಆ ರೀತಿ ಗ್ಯಾಪ್ ಕಾಣಲ್ಲ ನಿಮಗೆ ಸ್ಯಾರಿ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ. ಈಗ ನೋಡಿ ನಾನು 10 ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಲಾಕ್ ಮಾಡಿಕೊಂಡು ದಾರನ ಮೇಲ್ ಮಾಡಿ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೊಂಡು ಮತ್ತೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ಯಾರಿ ರಿವರ್ಸ್ ಮಾಡಿಬಿಟ್ಟು ಪಕ್ಕದಲ್ಲೇ 8 ಆರ್ಚ್ ಮೇಲೆಗಡೆ 8 ಡಬಲ್ ಕ್ರೋಶೆ ಮೇಲೆಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. 2 ಚೈನ್ಸ್ ಹಾಕಿ ಸ್ಯಾರಿ ಮತ್ತೆ ರಿವರ್ಸ್ ಮಾಡಿ ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. 1 2 3 4 5 6 7 ಇದರ ಮೇಲೆ ಒಂದ್ಸಲ ಡಗಸ್ಕೊಬೇಕು, ಎರಡಕ್ಕೆ ಒಂದು ಮಾಡ್ಕೊಳ್ಬೇಕು. ದಾರ ತಗೊಂಡು ಬಂದು 8 9 10 ಒಟ್ಟು 10 ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಲೂಸು ಟೈಟು ಎಳ್ಕೊಂಡೆಲ್ಲ ಮಾಡಬೇಡಿ, ಅದು ಫಿನಿಶಿಂಗ್ ಬರಲ್ಲ. ಮತ್ತು ದಾರ ಮೇಲ್ ಮಾಡಬೇಕಾಗತ್ತೆ. ಮತ್ತು ಬೀಡ್ ಹಾಕ್ಬಿಟ್ಟು ಅದೇ ರೀತಿ 10 ಸ್ಟಾರ್ಟಿಂಗಲ್ಲಿ ಎಷ್ಟು ತೊಗೊಂಡಿದ್ವೋ 10 ಅದೇ ರೀತಿ 10 ಕಂಪ್ಲೀಟ್ ಆಗಬೇಕು. ನೋಡಿ 1 2 3 4 5 6 7 8 9 10 ಆರ್ಚಸ್ ಆದಮೇಲೆ ಒಂದು ಕಲರ್ 10 ಆರ್ಚಸ್ ಆದಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರ ಕಟ್ ಮಾಡಿಬಿಟ್ಟು ದಾರನ ಎಳ್ಕೊಳ್ಬೇಕಾಗುತ್ತೆ. ಒಂದು ಕಲರು 10-10 ಮಾಡ್ಕೊಂಡಿದ್ದೀನಿ, ಇನ್ನೊಂದು ಕಲರು 10-10 ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೆರೂನ್ ಆದಮೇಲೆ ಮತ್ತೆ ಪಿಂಕಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಪಿಂಕ್ 10 ಆದಮೇಲೆ ಮೆರೂನ್ 10. ಅದೇ ರೀತಿ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 2-3 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಮಾತ್ರ 1 ಎಕ್ಸ್ಟ್ರಾ 1 2 3 4 5 6 7 8 9 10 11 ಒಟ್ಟು 1 ಎಕ್ಸ್ಟ್ರಾ ಬಂತು, ನನಗೆ 11 ಬಂತು. ಇಲ್ಲಿ ಮಧ್ಯ ದಾರ ಸಾಲಿಲ್ಲ ಅಂತ ಗಂಟಾಕಿ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಅದು ಯಾವಾಗಾದ್ರೂ ನಿಮಗೆ ಆ ಥರ ಹೇಗೆ ಮಾಡೋದು ಅಂತ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ ನಾನು ಲಾಸ್ಟಲ್ಲಿ ಮಾತ್ರ 11 ಬಂತು, ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಅದೇನು ಡಿಫ್ರೆನ್ಸ್ ಅನಿಸಲ್ಲ. ಈಗ ನೋಡಿ ನಾನು ಸ್ಯಾರಿ ರಿವರ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಚೂರು ಗಮ್ ಹಾಕ್ಬಿಟ್ಟು ಗ್ಲೂ ಸಿಗುತ್ತೆ ನಿಮಗೆ ಎಲ್ಲ ಫ್ಯಾನ್ಸಿ ಸ್ಟೋರುಗಳಲ್ಲಿ, ಆ ಗ್ಲೂ ಹಾಕ್ಬಿಟ್ಟು ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು 2-3 ಚೈನ್ಸ್ ಹಾಕಿ ಏನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಇಟ್ಬಿಟ್ಟು ಗಮ್ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಫಿನಿಶಿಂಗ್ ಗೊತ್ತಾಗಬೇಕಲ್ವಾ, ಚೆನ್ನಾಗಿ ಬರಬೇಕಲ್ವಾ, ಅದಕ್ಕೋಸ್ಕರ ಹಿಂದೆಗಡೆ ಎಳ್ಕೊಂಡು ಈ ರೀತಿ ಗಮ್ ಹಾಕಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಸ್ಟಾರ್ಟಿಂಗಲ್ಲಿ ಗಂಟಾಕಿ ಆರ್ಚ್ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿ ಗಂಟು ಇರುತ್ತೆ, ಅಲ್ಲೂ ಸಹ ಒಂದೊಂದು ಡ್ರಾಪು ಗಮ್ ಇಟ್ಕೊಳ್ತಾ ಬಂದರೆ ನಮಗೆ ಬಿಚ್ಚೋಗೋ ಚಾನ್ಸಸ್ ಕಡಿಮೆ. ಈಗ ನೋಡಿ ಒಂದೊಂದಕ್ಕೂ ಒಂದೊಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದೊಂದು ಕಲರ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಇರುತ್ತಲ್ವಾ ದಾರಗಳು, ಅದಕ್ಕೆಲ್ಲನೂ ಸ್ಯಾರಿ ಫುಲ್ಲು ಈ ರೀತಿ ಗಮ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು 1 to 1 hour ಬಿಟ್ಟರೆ ಅದು ಫುಲ್ ಕಂಪ್ಲೀಟಾಗಿ ಆರುತ್ತೆ, ಆವಾಗ ನಿಮಗೆ ಫಿನಿಶಿಂಗ್ ಬರುತ್ತೆ. ಈಗ ನೋಡಿ ಅದು ಎಕ್ಸ್ಟ್ರಾ ಏನು ಮಾಡ್ಕೊಂಡಿದ್ದೆ ಅದಕ್ಕೂ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸೆಕ್ಯೂರ್ ಆಗಿರುತ್ತೆ, ನಮಗೆ ಬಿಚ್ಕೊಳ್ಳಲ್ಲ. ಸಿಲ್ಕ್ ಆಗಿರೋದ್ರಿಂದ ಬೇಗ ಬಿಚ್ಕೊಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಗ್ಲೂ ನಿಮ್ಗೆ ಈ ರೀತಿ ಅಸಹ್ಯವಾಗಿ ಏನೂ ಕಾಣಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ, ನಮಗೆ ಏನೂ ಗೊತ್ತಾಗಲ್ಲ ಹಾಕಿರೋದು. ಈ ರೀತಿ ಸ್ಯಾರಿ ಫುಲ್ಲು ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಿತೌಟ್ ಕುಚ್ಚು ಡಿಸೈನು ಇದೆ, ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ತೋರಿಸ್ತಾ ಇರೋದು. ಇನ್ನೂ ಬೇಕು ಅಂತಂದರೆ ನಾನೆಲ್ಲ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ವೆಜ್ ರೆಸಿಪೀಸೇ ಬರ್ತಾ ಇರುತ್ತೆ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಡಿಸೈನ್ ಟ್ರೈ ಮಾಡಿದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನನಗೆ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಲೈಟು ಮತ್ತು ಡಾರ್ಕ್ ಇತ್ತು ಅಂದರೆ ಅದೇ ಕಾಂಬಿನೇಷನ್ ಸೂಪರಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಕುಚ್ಚು ಬರಲ್ಲ ಫ್ರೆಂಡ್ಸ್ ಇದಕ್ಕೆ, ಕುಚ್ಚು ಬಂದರೆ ಬೇರೆ ಡಿಸೈನ್ ಆಗಿಬಿಡುತ್ತೆ. ಇದು ವಿತೌಟ್ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.